ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ಅಲ್ಲಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾತ್ರ ತೋರಿಸಲಾಗಿತ್ತು. ಅದನ್ನ ಹೊರತುಪಡಿಸಿ ಬೇರೆ ಏನನ್ನು ಕೂಡ ನಿನ್ನೆ ಎಪಿಸೋಡ್ ಅಲ್ಲಿ ತೋರಿಸಲಿಲ್ಲ. ಕೆಲವು ಕಡೆ ಫನ್ನಿ ಅಂತ ಅನ್ನಿಸ್ತು, ಕೆಲವು ಕಡೆ ಸ್ವಲ್ಪ ಇರಿಟೇಷನ್ ಕೂಡ ಆಯಿತು, ಕೆಲವೊಂದಷ್ಟು ಕಡೆ ಮಾತಿನ ಚಕಮಕಿ ಇತ್ತು. ಒಂದು ರೀತಿ ಇಂಟ್ರೆಸ್ಟಿಂಗ್ ಎಂಗೇಜಿಂಗ್ ಎಪಿಸೋಡ್ ಆಗಿತ್ತು ನಿನ್ನೆ. ಜೊತೆಗೆ ಒಂದು ಟ್ವಿಸ್ಟ್ ಕೂಡ ಇತ್ತು. ಅದೇನು ಅಂತ ಹೇಳಿದ್ರೆ, ಪ್ರತಿ ವಾರ ಕಂಟೆಸ್ಟೆಂಟ್ಸ್ಗಳು ಇನ್ನೊಬ್ಬರನ್ನ ನಾಮಿನೇಟ್ ಮಾಡಿ ಹೋಗ್ತಾ ಇದ್ರು, ಅವರದೇ ಆದಂತಹ ಕಾರಣಗಳನ್ನ ಕೊಡ್ತಾ ಇದ್ರು. ಬಟ್ ಈ ಬಾರಿ ನಾಮಿನೇಟ್ ಮಾಡಲಿಕ್ಕೆ ಕೊಟ್ಟಂತಹ ಕಾರಣಗಳು ಮಹಾರಾಜ ಮಂಜಣ್ಣ ಅವರಿಗೆ ಓಕೆ ಆದ್ರೆ ಮಾತ್ರ ಯಾರು ನಾಮಿನೇಟ್ ಮಾಡ್ತಾರಲ್ಲ ಅವ್ರು ನಾಮಿನೇಟ್ ಆಗ್ತಿದ್ರು. ಇಲ್ಲ ಅಂತಂದ್ರೆ ರಿವರ್ಸ್, ನಾಮಿನೇಷನ್ ಮಾಡ್ಲಿಕ್ಕೆ ಬಂದವರೇ ನಾಮಿನೇಟ್ ಆಗಿ ಹೋಗ್ತಾ ಇದ್ರು. ಅದೊಂದು ಟ್ವಿಸ್ಟ್ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗೌತಮಿ ಅವರನ್ನ ಮಂಜು ಸೇವ್ ಮಾಡ್ತಾ ಇದ್ದಾರೆ ಅಂತ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ರೀಸನ್ಸ್ ಕೂಡ ಬೇರೆಯವರು ಯಾರು ಗೌತಮಿನೆಲ್ಲ ನಾಮಿನೇಟ್ ಮಾಡಿದ್ರಲ್ಲ ಅದು ಕೂಡ ಅಷ್ಟೇ ಸೂಕ್ತವಾಗಿರ್ಲಿಲ್ಲ. ಬಯಾಸ್ಟ್ ಅಂತ ತುಂಬಾ ಏನು ಅನ್ಸಿಲ್ಲ. ಬಟ್ ಅಫ್ಕೋರ್ಸ್ ಮಂಜಣ್ಣ ಕ್ಯಾಪ್ಟನ್ ಆಗಿದ್ದಾರೆ ಅಂದಮೇಲೆ ಬಹುಶಃ ಗೌತಮಿ ಅವ್ರನ್ನ ಸೇವ್ ಮಾಡೇ ಮಾಡ್ತಾರೆ ಅನ್ನುವಂತಹ ಒಂದು ವಿಷಯ ಆಲ್ರೆಡಿ ಈಗ ಪ್ರೇಕ್ಷಕರಿಗೆ ಗೊತ್ತಿದೆ. ಸೊ ಅದನ್ನ ಹೇಗೆ ನೋಡಿದ್ರು ಬಯಾಸ್ಡ್ ಆಗೇನೆ ಅವರು ತೀರ್ಮಾನ ಕೊಟ್ಟರು ಅಂತ ಅನ್ಸಿರುತ್ತೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗೌತಮಿ ಅವರು, ಹನುಮಂತ ಅವರು ಮಾತ್ರ ಹೊರಗುಳಿದಿದ್ದಾರೆ ಸದ್ಯದ ಮಟ್ಟಿಗೆ. ಬಿಕಾಸ್ ಗೌತಮಿ ಅವರು ಯಾವುದೇ ಒಂದು ರೌಂಡ್ ಅಲ್ಲೂ ಕೂಡ ನಾಮಿನೇಟ್ ಆಗಲೇ ಇಲ್ಲ. ಸೇಫ್ ಮಾಡ್ತಾನೆ ಬಂದ್ರು ಮಂಜು ಅವರನ್ನ. ಹನುಮಂತ ಅವರನ್ನ ಯಾರು ನಾಮಿನೇಟ್ ಮಾಡಲಿಲ್ಲ. ಸೊ ಹಾಗಾಗಿ ತುಂಬಾ ಕ್ಲಿಯರ್ ಕಟ್ ಆಗಿ ಅವರಿಬ್ರು ನಾಮಿನೇಷನ್ ಇಂದ ಈಗ ಸದ್ಯಕ್ಕೆ ಹೊರಗಡೆ ಇದ್ದಾರೆ, ಸೇಫ್ ಆಗಿದ್ದಾರೆ. ಬಟ್ ಬೇರೆಯವರು ಅಟ್ಲೀಸ್ಟ್ ಒಂದು ಬಾರಿ ಆದ್ರೂ ಕೂಡ ನಾಮಿನೇಷನ್ ಆಗಿದ್ದಾರೆ. ಸೊ ಇದರಲ್ಲೂ ಕೂಡ ಮಂಜು ಅವರ ಬ್ರಿಲಿಯನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ತ್ರಿವಿಕ್ರಮ್ ಅವರನ್ನ ಎಲ್ಲೆಲ್ಲಿ ಸೇವ್ ಮಾಡಬೇಕು, ಯಾವ್ಯಾವ ರೀಸನ್ಗಳಿಗೆ ಸೇವ್ ಮಾಡಬೇಕು ಅಲ್ಲಿ ಸೇವ್ ಮಾಡಿದ್ರು. ಅಫ್ಕೋರ್ಸ್ ಎಲ್ಲೂ ಕೂಡ ಬಯಾಸ್ಡ್ ಆಗಿದ್ದಾರೆ ಅಂತ ಅನ್ಸಿಲ್ಲ. ಕರೆಕ್ಟ್ ಆಗಿ ಸೂಕ್ತ ಕಾರಣಗಳನ್ನ ಕೊಟ್ಟಿರ್ತಿದ್ರೆ ಡೆಫಿನೆಟ್ ಆಗಿ ಅದನ್ನು ಒಪ್ಕೊಂಡ್ರು. ಸೂಕ್ತ ಕಾರಣ ಇಲ್ಲ ಅಂತ ಹೇಳುವಾಗ ನಾಮಿನೇಟ್ ಕೂಡ ಮಾಡಿದ್ರು. ಒಂದ್ಸಲ ಏನೋ ತ್ರಿವಿಕ್ರಮ್ ಅವ್ರನ್ನ ಸೇಫ್ ಮಾಡಿದ್ರು, ಭವ್ಯ ಅವ್ರನ್ನು ಕೂಡ ಸೇಫ್ ಮಾಡಿದ್ರು. ಬಟ್ ಇನ್ನೊಮ್ಮೆ ಒಂದು ವೋಟ್ ಅಟ್ಲೀಸ್ಟ್ ಒಂದು ವೋಟ್ ಬೀಳೋ ತರ ಮಂಜು ಅವರು ನೋಡ್ಕೊಂಡ್ರು ಅಂತ ಅನ್ಸುತ್ತೆ ಇಡೀ ಮನೆ ಎಲ್ರಿಗೂ ಕೂಡ. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಅದೊಂದು ರೀತಿ ತುಂಬಾ ಟ್ಯಾಕ್ಟಿಕಲಿ ಮಂಜು ಅವರು ತೀರ್ಮಾನಗಳನ್ನ ಕೊಟ್ಟರು ಅಂತ ನನಗೆ ಅನ್ನಿಸ್ತು ನಿನ್ನೆ. ಅದನ್ನ ಬಿಟ್ರೆ ಈ ಚೈತ್ರ ಅವರು ಕೆಲವೊಂದಷ್ಟು ರೀಸನ್ಸ್ ಕೊಟ್ರಲ್ಲ, ರಜತ್ ಅವ್ರಿಗೆ ಮತ್ತೆ ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡುವಾಗ ಅದು ತುಂಬಾ ಡಬ್ಬ ಇತ್ತು ರೀಸನ್ಸ್. ಅಂದ್ರೆ ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡುವಾಗ ಅಂದ್ರೆ ಬೇರೆ ಏನೇನೋ ರೀಸನ್ಸ್ ಗಳನ್ನ ಕೊಟ್ಟು ನಾಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ರಜತ್ ಅವ್ರ ವಿಚಾರದಲ್ಲೂ ಕೂಡ ಅವ್ರೇನ್ ಬಾಸ್ ಅಂತ ಇರ್ತಾರಲ್ಲ ಅದನ್ನ ವ್ಯಂಗ್ಯವಾಗಿ ಹೇಳ್ತಾರೆ. ಆ ರೀತಿ ವ್ಯಂಗ್ಯ ಮಾಡಬಾರ್ದು. ಮತ್ತೆ ಮನೇಲಿ ಯಾರೋ ಹೆಣ್ಮಕ್ಳು ಕೈ ಹಿಡ್ಕೊಂಡು ಆಟ ಆಡ್ತಿದ್ದಾರೆ ಅಂತೆಲ್ಲ ಬೇರೆಯವ್ರ ವಿಷಯ, ಶಿಶಿರ್ ಮತ್ತೆ ಐಶ್ವರ್ಯ ವಿಷಯ ಎಲ್ಲ ತಗೊಂಡು ನಾಮಿನೇಟ್ ಮಾಡೋಕ್ ನೋಡಿದ್ರು. ಅವಾಗ ರಜತ್ ಅವರು ಸಖತ್ತಾಗಿ ಅವ್ರದೇ ಶೈಲಿಯಲ್ಲಿ ಚೈತ್ರ ಅವರಿಗೆ ಅದನ್ನ ವಾಪಸ್ ಕೊಟ್ರು. ತುಂಬಾ ಫನ್ನಿ ಆಗಿತ್ತು ಆಕ್ಚುಲಿ ಆ ನಾಮಿನೇಷನ್ ಪ್ರಕ್ರಿಯೆ. ಇನ್ಫ್ಯಾಕ್ಟ್ ಮಹಾರಾಜರಿಗೆ ಸ್ವಲ್ಪ ತಲೆ ಬಿಸಿ ಆಯ್ತು. ಇದೇನಪ್ಪ ಇದು, ಏನೇನೋ ಹೇಳ್ತಿದ್ದಾರೆ ಇವರು, ನೀವು ಇಡೀ ಗುಂಪನ್ನ ನಾಮಿನೇಟ್ ಮಾಡ್ತಿದ್ದೀರಾ ಅಥವಾ ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದೀರಾ, ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿದ್ರು. ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡುವಾಗ ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ ಹಾಗೆ ರಜತ್ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ ಚೈತ್ರ ಅವರ ಕೊಟ್ಟಂತಹ ರೀಸನ್ಸ್ ಯಾವುದು ಕೂಡ ಮಂಜೂರ್ಗೆ ಸೂಕ್ತ ಅಂತ ಅನ್ನಿಸ್ಲಿಲ್ಲ. ಅಫ್ಕೋರ್ಸ್ ನೋಡುಗರಾಗಿ ನಮಗೂ ಕೂಡ ಸೂಕ್ತ ಅಂತ ಅನ್ನಿಸ್ಲಿಲ್ಲ. ಹಾಗೇನೆ ಇನ್ನು ಶಿಶಿರ್ ಅವ್ರನ್ನ ಒಂದು 2 ಬಾರಿ ಸೇವ್ ಮಾಡಿದ್ರು ಇವರು ಮಂಜು ಅವರು. ಬಟ್ ಗೌತಮಿ ಅವರು ಶಿಶಿರ್ ಅವರ ನಾಮಿನೇಟ್ ಮಾಡಿದಾಗ ಅಲ್ಲಿ ಸೇವ್ ಮಾಡಲಿಲ್ಲ. ಅದನ್ನ ಬಿಟ್ರೆ ಸುರೇಶ್ ರಜತ್ ಅವರಿಗೆ ಕೊಟ್ಟಂತಹ ರೀಸನ್ ಸರಿ ಇರ್ಲಿಲ್ಲ. ಅಂದ್ರೆ ಅವ್ರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಅದಕ್ಕೋಸ್ಕರ ನಾಮಿನೇಟ್ ಮಾಡ್ತಾ ಇದ್ದೀರಿ ಅಂತ. ಓಕೆ, ಒಂದು ಪಾಯಿಂಟ್ ಅಲ್ಲಿ ಅದನ್ನ ವ್ಯಾಲಿಡ್ ರೀಸನ್ ಅಂತ ಅನ್ಕೊಳ್ಬಹುದು. ಬಟ್ ಎಲ್ಲ ಒಂದ್ ಕಡೆ ಅವರೆಷ್ಟು ವೀಕ್ ಅನ್ನೋದನ್ನ ಅದನ್ನ ತೋರಿಸುತ್ತೆ. ಬಿಕಾಸ್ ಬೇರೆ ಸೀಸನ್ ಗಳಲ್ಲಿ ನಾವು ನೋಡಿದೀವಿ ಈ ರೀತಿ, ಇವ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಇವ್ರು ಹೊರಗಡೆ ಹೋದ್ರೆ ನನಗೆ ಹೆಲ್ಪ್ ಆಗುತ್ತೆ ಆಟಕ್ಕೆ ಅಂತ ನಾಮಿನೇಟ್ ಮಾಡಿರುವಂತಹ ಎಕ್ಸಾಂಪಲ್ಸ್ ಅನ್ನ ನಾವು ಬೇರೆ ಸೀಸನ್ಸ್ ಗಳಲ್ಲಿ ನೋಡಿದೀವಿ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಈಗ ಅಂದ್ರೆ ಆಫ್ಟರ್ 50 days ತನಕ ಒಬ್ಬ ವ್ಯಕ್ತಿ ಫಸ್ಟ್ ಇಂದ ಆಡ್ಕೊಂಡು ಬಂದಿರುವಂತಹ ವ್ಯಕ್ತಿ, ಜಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತಹ ವ್ಯಕ್ತಿಗೆ ಇವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳುವಂಥದ್ದು ತಾನೆಷ್ಟು ವೀಕ್ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ಸುರೇಶ್ ಅವರು ಕೊಟ್ಟಂತಹ ರೀಸನ್ ಸೂಕ್ತ ಅಂತ ಮಂಜು ಅವರಿಗೆ ಅನ್ನಿಸ್ಲಿಲ್ಲ, ನೋಡುಗರಾಗಿ ನಮಗೂ ಕೂಡ ಅನ್ನಿಸ್ಲಿಲ್ಲ. ಅದೊಂದು ಸ್ವಲ್ಪ ಸಿಲ್ಲಿ ರೀಸನ್ಸ್ ಅಂತ ಅನಿಸ್ತು. ಅಂಡ್ ಅಗೇನ್ ಭವ್ಯ ಅವರು ಶಿಶಿರ್ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ ಕೊಟ್ಟಂತಹ ರೀಸನ್ಸ್ ಅಂದ್ರೆ ಅವ್ರೇನೋ ಸರಿಯಾಗಿ ರಿಯಾಕ್ಟ್ ಮಾಡ್ಲಿಲ್ಲ. ನಂಗೆ 2 ವಾರದ ಹಿಂದೆ ಇದ್ದಂತಹ ಶಿಶಿರ್ ಈಗಿಲ್ಲ, ಆಟ ಅಂತ ಬಂದಾಗ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಏನೋ ಬಿಹೇವಿಯರ್ ಅಲ್ಲಿ ನನ್ನ ಜೊತೆಗೆ ಅಷ್ಟು ಚೆನ್ನಾಗಿಲ್ಲ ಅನ್ನೋ ಒಂದು ಸಿಲ್ಲಿ ರೀಸನ್ ಕೊಟ್ರು. ಅದಕ್ಕೆ ಅದು ಸೂಕ್ತ ಅಂತ ಅನ್ಸಿಲ್ಲ. ಅಗೇನ್ ಭವ್ಯ ಅವರೇ ನಾಮಿನೇಟ್ ಆಗೋದ್ರು. ಹೀಗೆ ಸಾಕಷ್ಟು. ಅಂಡ್ ಅಗೇನ್ ಹನುಮಂತ ಮತ್ತು ಶೋಭಾ ಅವರ ಒಂದು ಕಾನ್ವರ್ಸೇಷನ್ ತುಂಬಾ ಫನಿ ಆಗಿತ್ತು. ಹನುಮಂತ ಈಸ್ ವೆರಿ ಕ್ಲಿಯರ್. ಸುರೇಶ್ ಅವ್ರನ್ನ ಮತ್ತೆ ಶೋಭಾ ಅವ್ರನ್ನ ಅವರು ನಾಮಿನೇಟ್ ಮಾಡ್ತಾರೆ.
ಓನ್ಲಿ ಥಿಂಗ್ ಇಸ್ ಶೋಭಾ ಅವರೇ, ನೀವು ಲಾಸ್ಟ್ ಟೈಮ್ ನಾವೇನು ಗ್ರೂಪ್ ಆಗಿ ನಾವು ಆಟ ಆಡುವಾಗ ನಿಮ್ಮ ಡಿಸಿಷನ್ಸ್ ಏನು ವರ್ಕ್ ಆಗಿಲ್ಲ ಅಲ್ಲಿ. ಮಂಜು ಅವ್ರದ್ದು ಮತ್ತೆ ರಜತ್ ಅವ್ರದ್ದು ಮಾತ್ರ ವರ್ಕ್ ಆಯ್ತು, ಅದರಿಂದನೇ ನಾವು ಗೆದ್ವಿ ಅಂತ ತುಂಬಾ ಕ್ಲಿಯರ್ ಆಗಿ ಸ್ಟ್ರೈಟ್ ಆಗಿ ಹೇಳಿದ್ರು. ಜೊತೆಗೆ ಕ್ಯಾಪ್ಟನ್ ಆಗಿ ನೀವು ಮಧ್ಯೆ ಮಧ್ಯೆ ಎದ್ದು ಹೋಗೋದು, ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಸರಿಯಾಗಿ ಕೂತ್ಕೊಳ್ಳಲ್ಲ, ಡಿಸ್ಕಸ್ ಮಾಡಲ್ಲ, ಅದೆಲ್ಲದರಿಂದ ನಾನು ನಿಮ್ಮನ್ನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಶೋಭಾ ಅವರಿಗೆ ಅದೇನೋ ಸರಿ ಅಂತ ಅನ್ನಿಸ್ಲಿಲ್ಲ. ನಾನು ಹೋಗಲ್ಲ, ನಾನು ನಾಮಿನೇಷನ್ ತಗೊಳ್ಳಲ್ಲ ಅಂತೆಲ್ಲ ಅವರಲ್ಲೇ ನಿಂತಿದ್ರು. ಬಟ್ ಮಹಾರಾಜರಾಗಿರೋದ್ರಿಂದ ತಮ್ಮ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಸರಿಯಾಗಿ ಅವರನ್ನ ಸೈಲೆಂಟ್ ಮಾಡಿ ಆಚೆ ಕಳಿಸಿದ್ರು. ಎಲ್ಲೊಂದ್ ಕಡೆ ಶೋಭಾ ಅವರು ಈ ತೆಲುಗು ಬಿಗ್ ಬಾಸ್ ಅಲ್ಲಿ ಅವ್ರ ಆಟ ಆಡಿದ್ರಿಂದ ಇಲ್ಲಿ ಹೆಂಗಾದ್ರೂ ಇದೆಲ್ಲ ತುಂಬಾ ಈಸಿ ಒಂದ್ ರೀತಿ ಟಾರ್ಗೆಟ್ ಅಂತ ಅನ್ಕೊಂಡು ಬಂದಿದ್ರು ಅಂತ ಅನ್ಸುತ್ತೆ. ಅವ್ರು ಬಂದಾಗಿಂದ ಫಸ್ಟ್ ವೀಕ್ ಸ್ವಲ್ಪ ಏನೋ ಸೌಂಡ್ ಇತ್ತು ಅಷ್ಟೇನೆ, ಬಟ್ ಇವಾಗ ಫುಲ್ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇವರೇನ ಶೋಭಾ ಶೆಟ್ಟಿ ಅನ್ಸೋ ತರ ಅನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಹನುಮಂತ್ ಅವರು ಲೈಕ್ ಸುರೇಶ್ ಅವ್ರನ್ನ ಕೂಡ ನಾಮಿನೇಟ್ ಮಾಡ್ತಾರೆ. ಒಂದೇ ರೀಸನ್, ನೀನು ಆಟದಿಂದ ಹೊರಗೆ ಉಳ್ಕೊಂಡೆ ಅಷ್ಟೇ, ಅದು ಅವಶ್ಯಕತೆ ಇರಲಿಲ್ಲ. ನೀನು ಆಟ ಆಡ್ಬೇಕಾಗಿತ್ತು, ಏನೇ ಬೇಜಾರಾಗಿರ್ಲಿ ಏನೇ ಇರಲಿ ನೀನು ಆಟ ಆಡ್ಬೇಕಿತ್ತು ಅಂತ ಹೇಳಿದ್ರು. ಇದಾದ್ಮೇಲೆ ಗೌತಮಿ ಅವರು ಶಿಶಿರ್ನವ್ರನ್ನ ನಾಮಿನೇಟ್ ಮಾಡಿದ್ದು, ಹಾಗೇನೆ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿದ್ದು, ಅಲ್ಲೂ ಸ್ವಲ್ಪ ಮಾತಿನ ಚಕಮಕಿ ಆಯ್ತು. ಇನ್ನು ಆಕ್ಚುಲಿ ಐಶ್ವರ್ಯ ಅವರು ಧರ್ಮ ಅವರು ಆಚೆ ಹೋಗುವಾಗ, ಅಂದ್ರೆ ಅವರೇ ಹೋಗಿ ಅಂತ ಹೇಳಿರ್ತಾರೆ, ಹೋಗಿ ಅಂತ ಹೇಳಿದ್ಮೇಲೆ ಮತ್ತೆ ಯಾಕೆ ಅಳೋದು ಅನ್ನೋಂತಹ ಒಂದು ವಿಚಾರ ಬರುತ್ತೆ. ತುಂಬಾ ಫೇಕ್ ಅಂತ ಅನ್ಸುತ್ತಲ್ವಾ ಇದು ನೋಡುವಾಗ ಅಂತ, ಅದನ್ನ ತ್ರಿವಿಕ್ರಮ್ ಅವರು ಎತ್ತಿ ನಾಮಿನೇಟ್ ಮಾಡಿರ್ತಾರೆ. ಆ ಒಂದು ರೀಸನ್ ಅನ್ನ ಕೊಟ್ಟು ಅದು ಮಂಜು ಅವರಿಗೆ ಸೂಕ್ತ ಅಂತ ಅನ್ಸುತ್ತೆ. ಸೊ ಹೌದು, ಯಾಕಂದ್ರೆ ನೀವು ಫ್ರೆಂಡ್ಶಿಪ್ ಅನ್ನ ನೀವು ಒಂದು ಬಾಂಡಿಗೆ ಮರ್ಯಾದೆ ಕೊಡಬೇಕಾಗಿತ್ತು. ಬಿಕಾಸ್ ಅವ್ರು ಇರಬೇಕು, ಅವ್ರ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ಅಂತ ಅಂದ್ಮೇಲೆ ನೀವ್ ಯಾಕೆ ಅವರನ್ನ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನೀವು ಅಳ್ತಾ ಇದ್ದೀರಾ? ಇಟ್ ಈಸ್ ಲೈಕ್ ನೀವು ಫೇಕ್ ಅನ್ನೋದನ್ನ ತೋರಿಸ್ತಾ ಇದೆ ಅನ್ನೋ ಕಾರಣಕ್ಕೆ ಐಶ್ವರ್ಯಗೆ ಒಂದು ವೋಟ್ ಏನೋ ಬೀಳುತ್ತೆ. ಅದಾದ್ಮೇಲೆ ತುಂಬಾ ಡಿಸ್ಕಷನ್ ಬಂದಿದ್ದು ಅಂತ ಹೇಳಿದ್ರೆ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅವರ ಒಂದು ಮಾತಿನ ಚಕಮಕಿ. ಬಿಕಾಸ್ ಮೋಕ್ಷಿತಾ ಶಿ ಇಸ್ ನಾಟ್ ಫೈಂಡಿಂಗ್ ಪೀಸ್ ಇನ್ ಎನಿ ಕೈಂಡ್ ಆಫ್ ರಿಲೇಶನ್ಶಿಪ್, ಅದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಫಸ್ಟ್ ಗೌತಮಿ ಮತ್ತು ಮಂಜು ಅವ್ರ ಜೊತೆಗಿದ್ರು, ಅಲ್ಲೇನು ಸರಿಯಾಗಿಲ್ಲ ಅಂತ ಮತ್ತೆ ಯಾಕಂದ್ರೆ ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರ ಜೊತೆಗೆ ಬಂದು ಮಾತಾಡಿದ್ರು. ಲೈಕ್ ಈಸ್ ವೆರಿ ತುಂಬಾ ಅವರು ಪ್ಲಾನಿಂಗ್ ಮಾಡ್ತಾರೆ ಮಂಜು ಅವರು, ಅದು ಕಿರಿಕ್ ಆಗ್ತಾ ಇದೆ ನನಗೆ, ಸರಿ ಆಗ್ತಿಲ್ಲ ಅಂತ. ಒಬ್ರು ಫ್ರೆಂಡ್ಶಿಪ್ ಇಂದ ಟಾಕ್ಸಿಕ್ ಅನ್ನಿಸ್ತಾ ಇದೆ ಅಂತ ಹೇಳುವಾಗ, ಅಥವಾ ನನಗೆ ಇರಿಟೇಟ್ ಆಗ್ತಿದೆ, ಸರಿ ಆಗ್ತಾ ಇಲ್ಲ, ನನ್ನ ಒಂದು ಭಾವನೆಗಳಿಗೆ ಅಲ್ಲಿ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳುವಾಗ ದೂರ ಉಳ್ಕೊಳ್ಳೋದು ಸರಿನೇ. ಯಾವತ್ತೂ ಆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ, ಟಾಕ್ಸಿಕ್ ಫ್ರೆಂಡ್ಶಿಪ್ ಅಲ್ಲಿ ಇರಬಾರ್ದು. ಬಟ್ ಹಾಗಂತ ಇಲ್ಲಿ ಆಗಿರುವಂತಹ ಕೆಲವೊಂದಷ್ಟು ಪರ್ಸನಲ್ ಮಾತುಕತೆಗಳನ್ನ ಬೇರೆ ತಂಡಕ್ಕೆ ಹೋಗಿ ಹೇಳುವಂಥದ್ದು ಎಷ್ಟು ಸರಿ? ಅಲ್ಲಿ ಹೋದ್ರು, ಓಕೆ, ತ್ರಿವಿಕ್ರಮ್ ಮತ್ತು ಭವ್ಯ ಅವ್ರ ಜೊತೆಗೆ ಹೊಂದ್ಕೊಂಡಿದ್ರು, ಅಲ್ಲೂ ಕೂಡ ಅಲ್ಲಿ ಸರಿ ಕಾಣ್ತಾ ಇಲ್ಲ. ಲಾಸ್ಟ್ ವೀಕ್ ಎಗೇನ್ ಭವ್ಯ ಅವ್ರ ವಿರುದ್ಧನೇ ಅಂದ್ರೆ ಮಾತಾಡಿದ್ರು, ನಂಗೇನೋ ಅವಕಾಶ ಕೊಡ್ಬೇಕಿತ್ತು, ಕೊಟ್ಟಿಲ್ಲ ಅಂತ. ಎಗೇನ್ ಇಲ್ಲಿ ತ್ರಿಮೋಕ್ಷಿ ಫ್ಯಾನ್ಸ್ ನೀವಿದಿರಲ್ಲ, ನಿಮ್ಗೊಂದು ಪ್ರಶ್ನೆ, ಮೋಕ್ಷಿತಾ ಅವ್ರ ಫ್ಯಾನ್ಸ್ ಯಾರೆಲ್ಲ ನೀವು ಕಮೆಂಟ್ ಮಾಡ್ತಿರ್ತಿರಲ್ಲ ಈ ಚಾನಲ್ ಮೋಕ್ಷಿತಾ ಅವ್ರ ವಿರುದ್ಧ ಹಂಗೆ ಹೀಗೆ ಅಂತ, ನಿಮ್ಮಲ್ಲಿ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವ್ರು ಒಂದಾಗ್ಬೇಕು ಅಂತ ಇಷ್ಟಪಡ್ತಾ ಇರೋರು ಇರ್ತೀರಾ? ತ್ರಿವಿಕ್ರಮ್ ಅವರು ಆ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ, ಮೋಕ್ಷಿತಾ ಅವ್ರ ಜೊತೆಗೆ ಮಾತಾಡುವಂತಹ ಪ್ರಯತ್ನ ಮಾಡಿದ್ರು, ಅವ್ರ ಜೊತೆಗೆ ಒಂದು ಬಾಂಡ್ ಕ್ರಿಯೇಟ್ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ರು. ಬಟ್ ಆದ್ರೆ ಮೋಕ್ಷಿತಾ ಅವರು ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಅಂದ್ರೆ ಅವ್ರಿಗೆ ಎಲ್ಲಿಯೂ ಕೂಡ ಪೀಸ್ ಸಿಗ್ತಾ ಇಲ್ಲ, ಯಾವ ರಿಲೇಶನ್ಶಿಪ್ ಅಲ್ಲೂ ಕೂಡ ಪೀಸ್ ಸಿಗ್ತಾ ಇಲ್ಲ. ಅಲ್ಲೆಲ್ಲೊಂದ್ ಕಡೆ ಈಗ ಶಿಶಿರ್ ಮತ್ತೆ ಐಶ್ವರ್ಯ ಅವ್ರ ಜೊತೆಗೆ ಇನ್ನೊಂದ್ ಕಡೆ ಆದಂತಹ ಅಸಮಾಧಾನವನ್ನ ಅಲ್ಲಿ ಹೇಳ್ಕೊತಾ ಇದಾರೆ. ಅಂದ್ರೆ ಎಲ್ಲೂ ಸ್ಟಿಕ್ ಆನ್ ಆಗ್ತಾ ಇಲ್ಲ. ಓಕೆ, ಇಲ್ಲಿ ಗೇಮ್ ಆಡ್ಲಿಕ್ಕೆ ಬಂದಿರೋದು ನಮ್ಗೆ ಬಾಂಡಿಂಗ್ ಬೇಕಾಗಿಲ್ಲ, ಒಂದು ಫ್ರೆಂಡ್ಶಿಪ್ ಬೇಕಾಗಿಲ್ಲ, ಅದನ್ನೆಲ್ಲ ನಾವು ಸೆಕೆಂಡ್ ಪ್ರಿಯಾರಿಟಿಯಾಗಿ ಇಟ್ಕೊಳ್ಬೇಕು. ಹೌದು, ಬಟ್ ಸ್ಟಿಲ್ ಯಾರ ಹತ್ರನಾದ್ರೂ ಒಂದ್ ರೀತಿ ಒಳ್ಳೆ ರೀತಿಯಲ್ಲಿ ಇರ್ಬೇಕಾಗತ್ತಲ್ವಾ? ಎಲ್ಲಿ ಹೋದ್ರೂ ಅಸಮಾಧಾನ ಇದೆ, ಯಾರ ಜೊತೆ ಸೇರ್ಕೊಂಡ್ರು ಅಲ್ಲಿ ಅಸಮಾಧಾನ ಆಗುತ್ತೆ. ಅದನ್ನ ತಗೊಂಡೋಗಿ ಇನ್ನೊಂದು ಗುಂಪು ಜೊತೆಗೆ ಎಲ್ಲೆಲ್ಲಿ ಯಾವ್ಯಾವಾಗ ಯಾರ್ಯಾರ ಜೊತೆ ಕಂಫರ್ಟ್ ಆಗುತ್ತೋ ಅವ್ರ ಜೊತೆ ಹೋಗೋದು ಓಕೆ, ಕಂಫರ್ಟ್ ಸಿಕ್ತು ಫೈನ್, ಶಿಫ್ಟ್ ಆಗಿ ಹೋಗೋದು ಓಕೆ. ಬಟ್ ಆದ್ರೆ ಮೊದಲು ಯಾರ ಜೊತೆಗೆ ಕಂಫರ್ಟಬಲ್ ಆಗಿದ್ವೋ ಅವರಲ್ಲಿ ನಾವೇನೆಲ್ಲ ಪರ್ಸನಲ್ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವೋ ಅದನ್ನ ಈಗ ಸಡನ್ ಆಗಿ ಈಗ ಹೊಸದಾಗಿ ಕಂಫರ್ಟ್ ಅನ್ನ ಬೆಳೆಸ್ಕೊಂಡಿರುವಂತಹ ವ್ಯಕ್ತಿ ಜೊತೆಗೆ ಶೇರ್ ಮಾಡುವಂಥದ್ದು, ಅದು ಯಾವ ರೀತಿ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅನ್ನೋದನ್ನ ನಾನು ನಿಮ್ಮ ಕಮೆಂಟೇಟರ್ಸ್ನ ಒಂದು ತಿಳುವಳಿಕೆಗೆ ಬಿಟ್ಬಿಡ್ತೀನಿ ಸ್ನೇಹಿತರೆ. ನೀವೇ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ತ್ರಿವಿಕ್ರಮ್ ಅವರು ಆಕ್ಚುಲಿ ಸ್ನೇಹದ ಹಸ್ತವನ್ನ ಚಾಚಿದ್ರು, ಅದನ್ನ ಅವ್ರು ಒಪ್ಕೊಂಡಿಲ್ಲ, ಮತ್ತೆ ಗೋಮುಖ ವ್ಯಾಘ್ರ ಅಂತಾನೆ ಹೇಳಿದ್ರು. ಮಂಜು ಅವ್ರ ಬಗ್ಗೆ ತ್ರಿವಿಕ್ರಮ್ ಅವ್ರು ಏನೇನೆಲ್ಲ ಹೇಳಿದ್ರು ಅನ್ನೋದನ್ನ ನಾಮಿನೇಷನ್ ವಿಚಾರದಲ್ಲಿ ತಂದ್ರು. ಅದಕ್ಕೆ ತ್ರಿವಿಕ್ರಮ್ ಅವರು ಬಿಫಿಟ್ಟಿಂಗ್ ರಿಪ್ಲೈ ಕೊಟ್ಟರು. ಇಲ್ಲಿ ಮ್ಯಾನಿಪುಲೇಟ್ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಇಲ್ಲಿ ಕ್ಲಿಯರ್ ಮ್ಯಾನಿಪುಲೇಷನ್ ಮಾಡ್ತಿರೋದು ಮೋಕ್ಷಿತಾ ಅವ್ರ ಮನೆ ಒಳಗಡೆ, ಇವರು ಎರಡು ತಲೆ ಹಾವು ಅಂತ ಹೇಳಿದ್ರು. ವಿಚ್ ಈಸ್ ಲೈಕ್ ಕ್ಲಿಯರ್ ಅಂತ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ. ಬಿಕಾಸ್ ಅವ್ರಿಗೆ ಯಾವ ಒಂದು ಫ್ರೆಂಡ್ಶಿಪ್ ಅಲ್ಲೂ ಯಾವುದೇ ಒಂದು ಕಂಫರ್ಟ್ ಝೋನ್ ಅಲ್ಲೂ ನೆಮ್ಮದಿ ಸಿಗ್ತಾ ಇಲ್ಲ, ಅಥವಾ ಶಾಂತಿ ಸಿಗ್ತಾ ಇಲ್ಲ, ಅಥವಾ ಅವರಿಗೆ ಬೇಕಾಗಿರೋ ರೀತಿ ಆಗ್ತಾ ಇಲ್ಲ. ಫೈನ್, ದಟ್ ಇಸ್ ಫೈನ್. ಮನುಷ್ಯಂದು ಬಿಹೇವಿಯರ್ ಚೇಂಜಸ್ ಆಗ್ತಾ ಇರುತ್ತೆ, ಅಥವಾ ನಮ್ಗೆ ಯಾರು ಸೆಟ್ ಆಗ್ತಾ ಇಲ್ವೋ ಅದು ಒಬ್ರ ಜೊತೆ ನಾವು ಬೆರ್ತಾಗಲೇ ಗೊತ್ತಾಗೋದು, ಕಂಪ್ಯಾಟಿಬಲ್ ಇದೀವಾ ಇಲ್ವಾ ಅಂತ. ಕಂಪ್ಯಾಟಿಬಲ್ ಇಲ್ಲ ಅಂತ ಹೇಳಿದಾಗ ಆ ಸಂಬಂಧದಿಂದ ಹೊರಗಡೆ ಹೋಗಿ ಅಷ್ಟೇನೆ. ಇನ್ಫ್ಯಾಕ್ಟ್ ಮಂಜು ಅವರು ಕೂಡ ಈಗ ದ್ವೇಷ ಕಾರ್ತಾನೆ ಇದ್ದಾರೆ ಮಂಜು ಮೇಲೆ ಮೋಕ್ಷಿತಾ ಅವರು. ಬಟ್ ಎಲ್ಲೂ ಕೂಡ ಮಂಜು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾಮಿನೇಷನ್ ಅಲ್ಲಿ ಮೋಕ್ಷಿತಾ ಅವ್ರನ್ನ ಟಾರ್ಗೆಟೇ ಮಾಡಲಿಲ್ಲ. 2 ಸಲ ಮೋಕ್ಷಿತಾ ಅವ್ರನ್ನ ಸೇಫ್ ಮಾಡಿದ್ದಾರೆ. ಬಟ್ ಯಾವಾಗ ತ್ರಿವಿಕ್ರಮ್ ಅವರು ಮತ್ತೆ ಮೋಕ್ಷಿತಾ ಅವ್ರ ನಡುವೆ ಒಂದು ಮಾತಿನ ಚಕಮಕಿ ಆದಾಗ, ಆ ಒಂದು ನಾಮಿನೇಷನ್ ಪ್ರಕ್ರಿಯೆ ಆದಾಗ್ಲೇನೆ
ಮೋಕ್ಷಿತಾ ಅವರನ್ನ ನಾಮಿನೇಟ್ ಮಾಡಿದ್ರು ಒಂದು ಬಾರಿ ಮಾತ್ರ ಮಂಜು ಅವರು. ಬಟ್ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂದಾಗ್ಲೂ, ಗ್ರಡ್ಜ್ ಏನು ಇಟ್ಕೊಳ್ಳದೆ ಆಟ ಆಡ್ತಾ ಇದ್ದಾರೆ ಅಂದಾಗ್ಲೂ ಕೂಡ ಮೋಕ್ಷಿತಾ ಅವರು ತಮ್ಮ ಹಠವನ್ನ ಸಾಧಿಸ್ತಾ ಇದ್ದಾರೆ. ಅದೇ ಎಷ್ಟರ ಮಟ್ಟಿಗೆ ನಿಮಗೆ ಸರಿ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಈಗ ಮೋಕ್ಷಿತಾ ಅವರು ಮನೆಯಲ್ಲಿ ಮಹಾರಾಣಿ ಆಗಿದ್ದಾರೆ ಇವತ್ತಿನ ಪ್ರೋಮೋ ಪ್ರಕಾರ. ಸೊ ಅಲ್ಲಿ ಕೂಡ ಸ್ವಲ್ಪ ಈಗ ಗದ್ದುಗೆಗೆ ಸಾಕಷ್ಟು ಫೈಟ್ಗಳಾಗುವಂತಹ ಚಾನ್ಸಸ್ ಇದೆ. ಮಂಜು ಅವರು ಎಲ್ಲರನ್ನು ಎಳೆದು ಬಿಸಾಕ್ತಾ ಇದ್ದಾರೆ. ಗೊತ್ತಿಲ್ಲ ಒಳಗಡೆ ಏನಾಗಿದೆ ಅಂತ ಎಕ್ಸಾಕ್ಟ್ಲಿ ಇವತ್ತಿನ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಬಿಕಾಸ್ ನಿನ್ನೆ ಕೂಡ ಶೋಭಾ ಅವರೇನೋ ಮೋಸ್ಟ್ಲಿ ಮಂಜು ಅವ್ರನ್ನ ಸೈಲೆಂಟ್ ಮಾಡಿದ್ರು ಅನ್ನೋ ತರ ಪ್ರೋಮೋ ಬಂದಿತ್ತು. ಬಟ್ ಅಲ್ಲಿ ನೋಡಿದ್ರೆ ಶೋಭಾ ಅವರೇ ಸೈಲೆಂಟ್ ಆಗಿದ್ರು. ಒಟ್ಟಾರೆಯಾಗಿ ನಿನ್ನೆ ಸಾಕಷ್ಟು ವ್ಯಕ್ತಿತ್ವಗಳು ಆಚೆ ಬಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹನುಮಂತ ಅವ್ರನ್ನ ಯಾರು ಟಚೇ ಮಾಡಲಿಲ್ಲ. ಅದು ಇಟ್ ವಾಸ್ ಲೈಕ್ ವೆರಿ ಎವಿಡೆಂಟ್. ಅಂಡ್ ಹಾಗೇನೆ ಗೌತಮಿ ಅವ್ರನ್ನ ಮಂಜು ಅವರು ಸೇವ್ ಮಾಡಿದ್ದು ಸ್ವಲ್ಪ ಬಯಾಸ್ಟ್ ಅಂತ ಅನ್ಸುತ್ತೆ, ಬಿಕಾಸ್ ಅವರಿಬ್ರು ಫ್ರೆಂಡ್ಸ್ ಆಗಿರೋದ್ರಿಂದ. ಬಟ್ ಸೂಕ್ತ ಕಾರಣ ಕೊಟ್ಟಿರ್ತಿದ್ರೆ ಬಹುಶಃ ಮಂಜು ನಾಮಿನೇಟ್ ಮಾಡಿರ್ತಿದ್ರು, ಏನೋ ಗೊತ್ತಿಲ್ಲ. ಚೈತ್ರ ಅವ್ರದ್ದು ತುಂಬಾ ಸಿಲಿ ರೀಸನ್ಸ್ ಅಂತ ಅನ್ನಿಸ್ತು, ಭವ್ಯ ಅವ್ರದ್ದು ಸಿಲಿ ರೀಸನ್ಸ್ ಅಂತ ಅನ್ನಿಸ್ತು, ಚೈತ್ರ ಅವ್ರದ್ದು ಆಕ್ಚುಲಿ ಡಬ್ಬಾ ರೀಸನ್ಸ್ ಅಂತ ಅನ್ನಿಸ್ತು. ಅಂಡ್ ರಜತ್ ಅವರು ಹ್ಯಾಂಡಲ್ ಮಾಡಿದ ರೀತಿ ತುಂಬಾ ಫನ್ನಿ ಆಗಿತ್ತು. ಇಟ್ ವಾಸ್ ವೆರಿ ಗುಡ್. ಅಂತ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರ ನಡುವೆ ಮತ್ತೆ ಒಂದು ಬಾಂಧವ್ಯ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಆ ರೀತಿ ಮೋಕ್ಷಿತಾ ಅವರೇ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಗಳನ್ನ ಈಗ ಕೊಟ್ಬಿಟ್ಟಿದ್ದಾರೆ. 2 ತಲೆ ಹಾವು ಅಂತ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ. ಇದೆಲ್ಲದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.